ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೆಕ್ಕೆಜೋಳ ಸಂಕಷ್ಟಕ್ಕೆ ಕೊನೆಗಾಲ ಹಾಕಿ ಖರೀದಿ ಕೇಂದ್ರ ಸ್ಥಾಪಿಸಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯ ಎಚ್ಚರಿಕೆ ನೀಡಿದ ಕಣಗಾಲ್ ಮೂರ್ತಿ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಎಗಚ್ಚಿ ಯೋಜನೆ ಅನುದಾನದಲ್ಲಿ ಅಭಿವೃದ್ಧಿ. ಸುಮಾರು 70 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕರಿಂದ ಗುದ್ದಲಿ ಪೂಜೆ. ಜನರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದ ಶಾಸಕ ಎಚ್.ಕೆ. ಸುರೇಶ್. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಕಳೆದ 15 ವರ್ಷಗಳಿಂದ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ದೂರಿದ ಸಂಸದ ಶ್ರೇಯಸ್ ಪಟೇಲ್. ಯಾವುದೇ ಸರ್ಕಾರವಾಗಲಿ ರೈತರ ಜೋಳ ಖರೀದಿ ಮಾಡಬೇಕು, ಇಲ್ಲವಾದರೆ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಮುಂದುವರೆಸುವುದಾಗಿ ರಾಜ್ಯ ರೈತ ಸಂಘದ ಜಿಲ್ಲಾ ವರಿಷ್ಠ ಕಣಗಾಲ್ ಮೂರ್ತಿ ಎಚ್ಚರಿಸಿದ್ದಾರೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ 2,400 ರೂಪಾಯಿ, ರಾಜ್ಯ ಸರ್ಕಾರದ ವಂತಿಗೆ 600 ರೂಪಾಯಿ ಸೇರಿ ಒಟ್ಟು 3,000 ರೂಪಾಯಿ ದರ ನಿಗದಿ ಮತ್ತು ಖರೀದಿ ಕೇಂದ್ರ ತೆರೆಯಲು ಹಾಗೂ ಕೆಎಂಎಫ್ ರವರು ಜಿಲ್ಲಾ ರೈತರ ಜೋಳವನ್ನು ಖರೀದಿ ಮಾಡಲು ಆಗ್ರಹಿಸಿ ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಮಾತನಾಡಿ, ಎಲ್ಲ ಡೈರಿಯಿಂದ ಜೋಳವನ್ನ ಖರೀದಿ ಮಾಡಬೇಕು, ಇಲ್ಲವಾದ್ರೆ ಹಳ್ಳಿಯಿಂದ ಜೋಳ ತುಂಬಿಕೊಂಡು ಹೆಣ್ಣು ಮಕ್ಕಳು ಹೋರಾಟಕ್ಕೆ ಸಿದ್ದರಾಗ್ತಾರೆ. ಯಾವುದೇ ಸರ್ಕಾರವಾಗಲಿ ನಮ್ಮ ಜೋಳ ಖರೀದಿ ಮಾಡಬೇಕೆಂಬುದು ನಮ್ಮ ಆಗ್ರಹವಾಗಿದೆ. ಇಲ್ಲಿ ಹುಡುಗಾಟಿಕೆ ಆಡಲು ಬಂದಿಲ್ಲ. ಯಾರಾದರೂ ಆಗಲಿ ನಮ್ಮ ಜೋಳ ಖರೀದಿ ಮಾಡೋದಕ್ಕೆ ಪ್ರಾರಂಭಿಸಬೇಕು. ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇವತ್ತಿನಿಂದ ಮೇಲೇಳದೆ ನಿರಂತರ ಹೋರಾಟ ಮಾಡುತ್ತೇವೆ ಎಂದರು. ದುಡಿಯುವ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾಗಿರುವುದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದ್ದು, ಆದರೆ ಸರ್ಕಾರ ರೈತರ ಸಮಾಧಿ ಮೇಲೆ ಮಹಲ್ ಕಟ್ಟಲು ಹೊರಟಿದೆ. ದುಬಾರಿ ಬಿತ್ತನೆ ಬೀಜ, ದುಬಾರಿ ರಸಗೊಬ್ಬರ, ದುಬಾರಿ ರಾಸಾಯನಿಕಗಳಿಂದ ರೈತರು ಬೆಳೆ ಬೆಳೆಯಲು ಅತಿ ಹೆಚ್ಚು ಹಣ ವೆಚ್ಚವಾಗುತ್ತಿದೆ. ಆದರೆ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರದ ಆದೇಶದಂತೆ ಬೆಲೆ ಕುಸಿತದ ಸಂದರ್ಭ ಕೇಂದ್ರ ಸರ್ಕಾರವು ನಿಗದಿ ಮಾಡಿದ ಎಂಎಸ್ಪಿ ದರಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟವಾಗುತ್ತಿದ್ದು, ಇದುವರೆಗೂ ಜಿಲ್ಲಾಡಳಿತದ ವತಿಯಿಂದ ಖರೀದಿ ಕೇಂದ್ರ ತೆರೆದಿಲ್ಲ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಹಿರಿಯ ಹೋರಾಟಗಾರ ಬಳ್ಳೂರು ಉಮೇಶ್, ರಾಜ್ಯ ಅಧ್ಯಕ್ಷೀಯ ಮಂಡಳಿ ಸದಸ್ಯ ಗ್ಯಾರಂಟಿ ರಾಮಣ್ಣ, ಬಿಟ್ಟಗೌಡನಹಳ್ಳಿ ಮಂಜು, ಮರ್ಕುಲಿ ಪ್ರಕಾಶ್, ಭುವನೇಶ್, ಜಗದೀಶ್, ಶಿವಕುಮಾರ್, ಭೂಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲಾ ಡೈರಿ ಖರೀದಿ ಮಾಡಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾವು ಫಸ್ಟ್ ಮನವಿ ಮಾಡ್ತೇವೆ. ಅವರು ತಗೊಳ್ಳಿಲ್ಲ ಅಂದ್ರೆ ಹಳ್ಳಿಯಿಂದ ಹೆಣ್ಮಕ್ಳೇ ಜೋಳ ತುಂಬಿದ್ದು ಅಲ್ಲಿ ಬರ್ತಾರೆ, ಕಿತಾಕಕ್ಕೆ ರೆಡಿಯಾಗಿ ಬರ್ತಾರೆ. ಅದು ಹಂಗೆ ಬರಲ್ಲ, ಹೊಡೆದಾಟಕ್ಕೆ ಸಿದ್ಧವಾಗಿ ಬರ್ತಾರೆ ನಮ್ಮ ಹೆಣ್ಮಕ್ಳು. ಹಂಗಾಗಿ ಈ ಜಿಲ್ಲೆಯ ಪ್ರತಿನಿಧಿಗಳು ಏನಿದ್ದಾರೆ 6 ಜನ MLAಗಳು, 7 ಜನದ ಮನೆ ಹತ್ರಕ್ಕೂ ಹೆಂಗ್ ಹೋಗ್ಬೇಕು ಅಂತ ನಮಗೆ ಗೊತ್ತಿದೆ. ಪಾಠ ಕೊಡ್ತೀನಿ. ಆ ಕುರ್ಕುಂದಿ ಸುಳಿಂಗೇಗೌಡರಲ್ಲಿ ಮಾತಾಡ್ತಾರಲ್ಲ, ಎಲ್ಲೋಯ್ತು ಗಂಡಿಸ್ತಾರ, ಎಲ್ರಿ ಹೋಯ್ತು? ರಾಜಕಾರಣಕ್ಕಾದ್ರೂ ಗಂಡಿಸ್ತಾನೆ ಇರುತ್ತೆ, ರೈತರ ಬದಿಗೆ ಗಂಡಿಸ್ತಾನಿಲ್ವ? ಇವ್ರಿಗೆಲ್ಲ ಮಾತಾಡಿ ಫಸ್ಟು. ಹಾಸನ ಜಿಲ್ಲೆ ರೈತರು ಜೋಳ ಖರೀದಿ ಮಾಡಿ. ನಾವು ಆ ಪಾರ್ಟಿ ಈ ಪಾರ್ಟಿ ಸುದ್ದಿ ಮಾತಾಡಬಾರ್ದು. ವ್ಯಕ್ತಿತ್ವವಾಗಿ ಅವರ ಹೆಸರಿಡ್ದು ಹೇಳ್ತಾ ಇದ್ದೀನಿ, ಪಾರ್ಟಿ ಸುದ್ದಿ ಹೇಳ್ತಾ ಇಲ್ಲ. ದಯವಿಟ್ಟು ಯಾರು ಆಗಲಿ, ಯಾವುದೇ ಸರ್ಕಾರ ಆಗಲಿ ನಮ್ಮ ಜೋಳ ಖರೀದಿ ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಹುಡುಗಾಟಿಕೆ ಆಡಕ್ಕೆ ಬಂದಿಲ್ಲ. ಜಿಲ್ಲಾ ಆಡಳಿತ ಎಲ್ಲಿ ಅಡಿಗೆ ಮಾಡ್ಕೊಂಡು ಕುಂತ್ಕೊಳ್ಳಿ ಅಂತಾರೆ ಅಲ್ಲಿ ಕೊಡ್ತಿಲ್ಲ. ನಾವು ಪಾತ್ರೆ, ಅಂಡೆ, ತಪ್ಪಲಿ ಎಲ್ಲ ರೆಡಿಯಾಗಿ ಬಂದೀವಿ. ಒಂದಿಷ್ಟು ಕುಡಿಯಕ್ಕೆ ನೀರು ಕೊಡಕ್ಕಾಗಲ್ಲ ಅಂದ್ರೆ ನೀರು ನಾವೇ ತಂದ್ಕೊಳ್ತೀವಿ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಎಗಚಿ ಯೋಜನೆ ಅನುದಾನದಲ್ಲಿ ಅಭಿವೃದ್ಧಿಪಡಿಸುತ್ತಿದ್ದು, ಇಲ್ಲಿನ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದರು. ಬೇಲೂರು ತಾಲೂಕಿನ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 70 ಲಕ್ಷ ವೆಚ್ಚದಲ್ಲಿ ಆಲದಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಎಚ್.ಕೆ. ಸುರೇಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಬೇಲೂರು ತಾಲೂಕಿನ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲದಹಳ್ಳಿ ಗ್ರಾಮದಿಂದ ಶಿವಪುರಕ್ಕೆ ಸುಮಾರು 690 ಮೀಟರ್ ರಸ್ತೆ, 60 ಮೀಟರ್ ಡ್ರೈನ್ ನಿರ್ಮಾಣ ಮಾಡಿ ಮುಕ್ತ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಕೆಲವು ಹಿಂದುಳಿದ ವರ್ಗಗಳಿರುವ ಪ್ರದೇಶದಲ್ಲಿ ಅವರು ತಮ್ಮ ಜಮೀನಿನ ಹತ್ತಿರ ವಾಸವಿರುವ ಕಾರಣ ಉತ್ತಮ ರಸ್ತೆ ನಿರ್ಮಾಣಕ್ಕೆ ಕಾಂಕ್ರೀಟ್ ರಸ್ತೆ ಮಾಡೋ ಸಲುವಾಗಿ ಈ ಕಾಮಗಾರಿ ಕೆಲಸ ನಿರ್ಮಾಣ ಮಾಡುತ್ತಿದ್ದು, ಎಂಜಿನಿಯರ್ ಕೂಡ ಅಲ್ಲಿ ಉತ್ತಮ ದರ್ಜೆಯ ರಸ್ತೆ ಕಾಮಗಾರಿ ಮಾಡಬೇಕೆಂದು ತಾಕೀತು ಮಾಡಿದರು. ನಂತರ ಮಾಜಿ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷ ಅಡಗೂರು ಆನಂದ್, ಉತ್ತಮ ಕೆಲಸ ಮಾಡುತ್ತಿರುವ ನಮ್ಮ ಶಾಸಕರು ಯಾವುದೇ ಅನುದಾನ ತಂದರೂ ಕೂಡಲೇ ಕಾಮಗಾರಿ ನಡೆಸುತ್ತಾರೆ. ಯಾರು ಏನೇ ಹೇಳಿದ್ರೂ ಅದರ ಬಗ್ಗೆ ತೋರ್ಪಡಿಕೆ ಮಾಡದೆ ಉತ್ತಮ ಕೆಲಸ ಮಾಡುತ್ತಿದ್ದು, ನಮ್ಮ ಅಡಗೂರು ಗ್ರಾಮದಲ್ಲೂ 2 ಕೋಟಿ ಅನುದಾನದಲ್ಲಿ ರಸ್ತೆ ಕಾಮಗಾರಿಯ ಕೆಲಸ ಮಾಡುತ್ತಿದ್ದಾರೆ. ಇದರ ಜೊತೆಯಲ್ಲಿ ಸುಮಾರು ಈ ಭಾಗದ ಹಲವಾರು ಗ್ರಾಮಗಳಿಗೆ ರಸ್ತೆ ಸಂಪರ್ಕ, ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ಇನ್ನಿತರೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಎಂದ ಅವರು, ಮುಂದಿನ ರಾಜಕೀಯ ಜೀವನ ಉತ್ತಮವಾಗಿರಲಿ ಎಂದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ ರಾಮಕೃಷ್ಣ, ಗ್ರಾಮಸ್ಥರಾದ ಕೃಷ್ಣೇಗೌಡ, ಮಂಜುನಾಥ್, ರಘು, ಮೋಹನ್, ದೊಡ್ಡೇಗೌಡ, ಕೃಷ್ಣೇಗೌಡ, ಗಂಗಮ್ಮ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕಾಂಕ್ರೀಟ್ ರಸ್ತೆ ಆಗಿತ್ತಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭಾಗದಲ್ಲಿ ಈಗಾಗಲೇ ಇದು ಮಾಡಿದ್ದೀವಿ.
ಸುಮಾರು ಬಹುಶಃ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆನಂದನವರು ಇಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸುಮಾರು ಒಂದು 25 ಕೋಟಿ ರೂಪಾಯಿ ಅನುದಾನವನ್ನು ತಂದಿರತಕ್ಕಂಥದ್ದು. 2 ಕೋಟಿ ರೂಪಾಯಿ ಬ್ರಿಡ್ಜು, 6 ಕೋಟಿ ರೂಪಾಯಿ ರಸ್ತೆ, ಈ ಗ್ರಾಮಕ್ಕೆ 2 ಕೋಟಿ, ಊರೊಳಗಡೆ 2 ಕೋಟಿ, ಈ ಥರದ್ದು ಸುಮಾರು ಒಂದು 25 ಕೋಟಿ ರೂಪಾಯಿ ಈಗಾಗಲೇ ಈ ಭಾಗದಲ್ಲಿ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಕೆಲಸನೂ ಸಹ ಪ್ರಗತಿನಲ್ಲಿದೆ. ಕಳೆದ 15 ವರ್ಷಗಳಿಂದ ಹೊಳೆನರಸೀಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ದೂರಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಬರಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಾಲಯದ ಎದುರಿನ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಹೊಳೆನರಸೀಪುರ, ಚನ್ನರಾಯಪಟ್ಟಣ ಹಾಗೂ ಹೊಳೆನರಸೀಪುರ ಅರ್ಕಲ್ಗೂಡು ರಸ್ತೆಗಳು ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿವೆ. ಇನ್ನಷ್ಟೇ ಇದರ ಬಗ್ಗೆ ಗಮನ ಹರಿಸಬೇಕಿದೆ. ಈ ಭಾಗದ ನಾಗರಿಕರು ದೂರುಗಳನ್ನು ತರುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆಗಳು ಅಭಿವೃದ್ಧಿ ಕಂಡಿಲ್ಲ ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದು ಪೂರಕ ಸ್ಪಂದನೆ ದೊರೆತಿದೆ. ಇದೇ ತಿಂಗಳು ಜಿಲ್ಲೆಗೆ ಸಿಎಂ ಆಗಮಿಸಲಿದ್ದು ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಚಿಕ್ಕ ಕರಡೇವಿನಿಂದ ಹೆರಗು ರಸ್ತೆ ನಿರ್ಮಾಣ ಕಾಮಗಾರಿಗೆ 2 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರಾಗಿದ್ದು ಕಾಮಗಾರಿಗೆ ಚಾಲನೆ ನೀಡಲಾಗುವುದು. ಲೋಕೋಪಯೋಗಿ ಇಲಾಖೆಯಿಂದ ಹೆಚ್ಚಿನ ಅನುದಾನ ನಿರೀಕ್ಷಿಸಲಾಗುತ್ತಿದೆ ಎಂದರು. ಸಂಸದರ ನಿಧಿಯಿಂದ ಜಿಲ್ಲಾದ್ಯಂತ ಅನುದಾನ ಬಿಡುಗಡೆ ಮಾಡುತ್ತಿದ್ದು ಶಾಲಾ ಕೊಠಡಿಗಳು, ರಸ್ತೆ ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಅಗತ್ಯ ಕಾಮಗಾರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಆನೆಕೆರೆಯಲ್ಲಿ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದು ಉದಯಪುರ ಕೆಪಿಎಸ್ ಶಾಲೆಯಲ್ಲಿ ಹೆಚ್ಚು ಮಕ್ಕಳಿದ್ದು ಇಲ್ಲಿಗೂ 2 ಕೊಠಡಿಗಳನ್ನು ನೀಡಲಾಗುವುದೆಂದು ತಿಳಿಸಿದರು. ದಂಡಿಗನಹಳ್ಳಿ ಹೋಬಳಿಯಲ್ಲಿ ನಮ್ಮ ತಾತ ಜಿ ಪುಟ್ಟಸ್ವಾಮಿಗೌಡರು ಆರಂಭಿಸಿದ ಕಾಚನಹಳ್ಳಿ ಏತ ನೀರಾವರಿ ಯೋಜನೆ ಪರಿಣಾಮ ಇಂದು ಹೋಬಳಿಯ ರೈತರು ನೆಮ್ಮದಿಯಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಅನುಕೂಲವಾಗಿದೆ. 3ನೇ ಹಂತದ ಯೋಜನೆಯಿಂದ ತರಬೇನಹಳ್ಳಿ ಕೆರೆ ತುಂಬಿದ್ದು ಅರಸೀಕೆರೆ ತಾಲೂಕು ಕುಡುಕುಂದಿ ತನಕ ನೀರು ಹರಿಯಲಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಇಂದಿರಾರಾಮಣ್ಣ, ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜಿ ರವಿ, ಶಂಕರ ಬರಗೂರು, ಮೋಹನ್, ರಾಮಕೃಷ್ಣೇಗೌಡ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಲೋಕಸಭಾ ವ್ಯಾಪ್ತಿಯ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಗೆ ಸುಮಾರು ಸ್ಥಳೀಯ ಲೋಕಸಭಾ ಸದಸ್ಯರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಸುಮಾರು ಒಂದು 8 ಗ್ರಾಮಗಳಿಗೆ ಭೂಮಿ ಪೂಜೆಯನ್ನು ಮತ್ತು 7 ಗ್ರಾಮಗಳಿಗೆ ಸುಮಾರು ಅದರಲ್ಲಿ ರಸ್ತೆಗಳು ಮತ್ತು ಶುದ್ಧ ಕುಡಿಯುವ ಘಟಕಗಳು ಮತ್ತು 2 ಎಲ್ಲ ರಸ್ತೆಗಳು ಮತ್ತು ಶುದ್ಧ ಕುಡಿಯುವ ಘಟಕಕ್ಕೆ ಕೊಡ್ತೀವಿ. ಮತ್ತು ಇವತ್ತು ನಮ್ಮ ಬರಗೂರು ಹ್ಯಾಂಡ್ ಪೋಸ್ಟ್ನಲ್ಲಿ ದೇವಸ್ಥಾನದ ರಸ್ತೆ ಅಭಿವೃದ್ಧಿಗೆ ಕಾಂಕ್ರೀಟ್ ರಸ್ತೆಗೆ ಶ್ರೀ ಕಂಠಾಚಾರ್ಯ ಮನೆ ರಸ್ತೆಗೆ ಕಾಂಕ್ರೀಟ್ ರಸ್ತೆಗೆ ಪೂಜೆಯನ್ನು ಮಾಡಿದ್ದೀವಿ. ಇದು ಮೊದಲನೇ ಕಂತಿನ ಅನುದಾನದಲ್ಲಿ ಹಂತವಾಗಿ ತಗೊಳ್ಳೋ ಕೆಲಸ ಮಾಡಿದ್ವಿ. ಜಿಲ್ಲಾದ್ಯಂತ ಅನುದಾನವನ್ನು ಮನಪರಿ ನೀತಿ ವ್ಯಾಪ್ತಿಯಲ್ಲಿ ಬರುವಂಥ ಅನುದಾನದಲ್ಲಿ ಹಂತವಾಗಿ ಬಿಡುಗಡೆ ಮಾಡಿ ಎಲ್ಲೆಲ್ಲಿ ತುಂಬ ಅತ್ಯವಶ್ಯಕ ಇರುವಂತಹ ರಸ್ತೆಗಳಾಗಿರ್ಬೋದು, ವಿದ್ಯುತ್ ಘಟಕ ಆಗಿರ್ಬೋದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದ ಜನತೆಗೊಂದು ಸಂತಸದ ಸುದ್ದಿ ಇದಾಗಿದ್ದು ಇದೀಗ ಎಲೆಕ್ಟ್ರಾನಿಕ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆಯಾದ ಯೂನಿಲೆಟ್ ಚನ್ನರಾಯಪಟ್ಟಣದಲ್ಲೂ ತೆರೆದಿದೆ. ರಾಜ್ಯದಲ್ಲಿ ಸುಮಾರು 50 ಮಳಿಗೆಗಳನ್ನು ಹೊಂದಿರುವ ಎಲೆಕ್ಟ್ರಾನಿಕ್ ಗೃಹೋಪಯೋಗಿ ಉಪಕರಣಗಳ ಮಳಿಗೆ ಯೂನಿಲೆಟ್ ಅನ್ನ ಚನ್ನರಾಯಪಟ್ಟಣ ತಾಲೂಕಿನ ಮುಖ್ಯ ರಸ್ತೆಯಾದ ಬಿಎಂ ರಸ್ತೆಯ ನವೋದಯ ವೃತ್ತದ ಹತ್ತಿರವಿರುವ ವಿಶಾಲವಾದ ಮಳಿಗೆಯನ್ನ ಸಂಸದ ಶ್ರೇಯಸ್ ಪಟೇಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪುಟ್ಟೇಗೌಡ, ಪ್ರೆಸಿಡೆಂಟ್ ರಿಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷ ಸಿಪಿ ಕುಮಾರ್, ಕಾರ್ಯದರ್ಶಿ ಹರೀಶ್, ಖಜಾಂಚಿ ರವಿಶಂಕರ್, ಉಪಾಧ್ಯಕ್ಷರಾದ ತಿಮ್ಮಣ್ಣ, ಉಪ ಕಾರ್ಯದರ್ಶಿ ರಾಧಾಕೃಷ್ಣ, ನಿರ್ದೇಶಕರಾದ ಮೋಹನ್, ಲೋಕೇಶ್, ಮೋಹನ್ ಕುಮಾರ್, ವೆಂಕಟೇಶ್, ಮಂಜುನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ನಂತರ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಭೇಟಿ ನೀಡಿದ್ರು. ರಾಜ್ಯದಲ್ಲಿ ಸುಮಾರು 52 ಮಳಿಗೆಗಳನ್ನು ಹೊಂದಿರುವ ಯೂನಿಲೆಟ್ ಇದೀಗ ಚನ್ನರಾಯಪಟ್ಟಣದಲ್ಲಿ 53ನೇ ಮಳಿಗೆಯನ್ನ ತೆರೆದಿದ್ದು ಈ ಮಾರಾಟ ಮಳಿಗೆಯಲ್ಲಿ ಎಲ್ಲ ಮಾದರಿಯ ಎಲ್ಲ ಕಂಪನಿಗಳ ಎಲ್ಇಡಿ ಮತ್ತು ಯುಎಚ್ಡಿ ಟಿವಿಗಳು, ರೆಫ್ರಿಜಿರೇಟರ್ಗಳು, ವಾಷಿಂಗ್ ಮೆಷಿನ್ಗಳು, ಹೀಟರ್ಸ್ಗಳು ಅತ್ಯುತ್ತಮ ಬೆಲೆಯಲ್ಲಿ ಸಿಗಲಿವೆ. ದೇಶದಲ್ಲಿ ಖ್ಯಾತಿ ಪಡೆದಿರುವ ಸೋನಿ, ಎಲ್ಜಿ, ಹಾಯರ್, ಸ್ಯಾಮ್ಸಂಗ್, ಗೋದ್ರೇಜ್, ವರ್ಲ್ಪೂಲ್ ಇನ್ನೂ ಅನೇಕ ಕಂಪನಿಗಳ ಎಲೆಕ್ಟ್ರಾನಿಕ್ ಮತ್ತು ಇತರೆ ವಸ್ತುಗಳು ದೊರೆಯುತ್ತವೆ. ಚನ್ನರಾಯಪಟ್ಟಣದ ಮುಖ್ಯ ರಸ್ತೆಯಾದ ಬಿಎಂ ರಸ್ತೆ ನವೋದಯ ವೃತ್ತದ ಹತ್ತಿರ ಆರ್ಸಿ ಕ್ಲಬ್ನ ಕಟ್ಟಡದಲ್ಲಿ ಈ ನೂತನ ಮಳಿಗೆ ಉದ್ಘಾಟನೆಗೊಂಡಿದೆ. ಚನ್ನರಾಯಪಟ್ಟಣದ ಜನತೆ ಹಾಗೂ ಜಿಲ್ಲೆಯ ಜನತೆ ಈ ಮಳಿಗೆಯ ಸದುಪಯೋಗ ಪಡೆದುಕೊಳ್ಳಿ ಎಂದು ಆಯೋಜಕರು ಕೋರಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ನಗರದಲ್ಲಿ ಯೂನಿಲೆಟ್ ತಮ್ಮ 2ನೇ ಒಂದು ಶೋರೂಮ್ನ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಾವು ನಮ್ಮ
ಮಾಜಿ ಶಾಸಕರು ನಮ್ಮ ನಾಯಕರಂತ ಪುಟ್ಟೇಗೌಡರು ಮತ್ತು ನಮ್ಮ ಕಂಪ್ನಿಯ CEO ಎಲ್ಲ ಬಂದಿದ್ದೀವಿ. ಮೊದಲನೇ ಶೋರೂಮ್ ಬಂದು ನಮ್ಮ ಹಾಸನದ ನಗರದಲ್ಲಿದೆ. ಎರಡನೇದು ನಮ್ಮ ಪ್ರಖ್ಯಾತಿಯಾದ RC ಕ್ಲಬ್ ಮಳಿಗೆಯಲ್ಲಿ ಇವತ್ತು ನೂತನವಾಗಿ ಪ್ರಾರಂಭೋತ್ಸವ ಆಗಿದೆ. ನಾನು ಸಹ ಇದಕ್ಕೆ ಶುಭವನ್ನು ಕೋರಿದ್ದೀನಿ. ಜೊತೆಗೆ ಮನವಿ ಮಾಡ್ತೀನಿ ಗ್ರಾಹಕರಿಗೆ, ಉತ್ತಮವಾದಂತಹ ಆಫರ್ಸನ್ನು ಯೂನಿಲೆಟ್ ಅವರು ಬಿಟ್ಟಿದ್ದಾರೆ, ಬಂದು ಸದುಪಯೋಗ ಪಡಿಸ್ಕೊಳ್ಳಿ. ಒಮ್ಮೆ ಈ ಒಂದು ಮಳಿಗೆಗೆ ಬಂದು ಭೇಟಿ ಕೊಟ್ಟು ಇವತ್ತು RC ಕ್ಲಬ್ನ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಒಂದು ಸಮುಚ್ಚಯದಲ್ಲಿ ಯೂನಿಲಿಟಿ ಒಂದು ಶಾಪನ್ನು ಎಲ್ಲ ತೆರೆದಿದ್ದಾರೆ. ಅವ್ರಿಗೆ ಶುಭವನ್ನು ಕೋರ್ತಾ ಚೆನ್ನಾಗಿ ನಡೀಲಿ, ಗ್ರಾಹಕರಿಗೆ ಅನುಕೂಲ ಆಗೋ ರೀತಿ ಎಲ್ರಿಗೂ ಕೂಡ ಸಹಕಾರ ಆಗಲಿ. ಕಾಂಪಿಟೇಟಿವ್ ರೇಟಲ್ಲಿ ಎಲ್ಲರೂ ಕೂಡ ಮೊಬೈಲು ಇದೆಲ್ಲ ಶೋರೂಮ್ ಇರೋದ್ರಿಂದ ಯುವಕರಿಗೆಲ್ಲ ಕೂಡ ಒಂದು ಕಾಂಪಿಟೇಟಿವ್ ರೇಟಲ್ಲಿ ಕೊಡಿ. ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರು ಮತ್ತು ಇಲ್ಲಿಯ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರು ಇದನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಯುನಿಲಿಟ್ ಸಂಸ್ಥೆಯ ಹಿರಿಯರು, ಚನ್ನರಾಯಪಟ್ಟಣ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ವಿಶೇಷವಾದ ತಾಲೂಕಿನ ಪೈಕಿ ನಗರ. ಇಲ್ಲಿ ಏನು ಪ್ರಯೋಗನ ಮಾಡ್ತಿದ್ದಾರೆ ಈ ಯುನಿಲಿಟ್ ಸಂಸ್ಥೆಯವರು, ಇದಕ್ಕೆ ತಾವೆಲ್ಲರೂ ಕೂಡ ಸಮಸ್ತ ನಾಗರಿಕರು, ತಾಲೂಕಿನ ಸಮಸ್ತ ಜನರು ಕೂಡ ಇದಕ್ಕೆ ಭೇಟಿ ಕೊಡಬೇಕು, ಇವರಿಗೆ ಪ್ರೋತ್ಸಾಹ ಮಾಡಬೇಕು. ಇವರು ಕೂಡ ಈ ತಾಲೂಕಿನಿಂದ ಶ್ರೇಯಸ್ಸನ್ನು ಕಂಡು ಇನ್ನೂ ಇಡೀ ರಾಜ್ಯದಲ್ಲಿ ಇಂಥ ಒಂದು ಪ್ರಯೋಗ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳಿ ಆಶೀರ್ವದಿಸಿದ್ರ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ನಿಮ್ಮ ಊರಿಗೆ ಬಂದಿದ್ವಿ, ನಾವು ನಿಮ್ಮದು ಆಶೀರ್ವಾದ ನಮಗಿರಬೇಕು. ನಾವು ಅದೇ ಥರ ನಮ್ಮ ಜನತೆಗಳಿಗೆ ಅದೇ ನಾವು ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. ಎಲ್ಲ ನಿಮಗೆ ಏನೇನು ಸಹಾನುಭೂತಿ ಬೇಕಾಗಿದೆಯೋ ಅದೆಲ್ಲ ನಾವು ಕೊಡ್ತಾಯಿದ್ದೀವಿ. ಎಲ್ಲ ಪ್ರಾಡಕ್ಟ್ಸ್ ಆಗಲಿ, ಫೈನಾನ್ಸ್ ಆಪ್ಷನ್ಸ್ ಆಗಲಿ, ಮತ್ತು ನಮ್ಮದು ಓವರಾಲ್ ಎಲ್ಲರಿಗೂ ಯಾವುದೇ ಭೇದ ಭಾವ ಇಲ್ದಂಗೆ ಎಲ್ಲರಿಗೂ ನಾವು ಅತಿ ಕಡಿಮೆ ರೇಟ್ನಾಗ ಕೊಡ್ತಾಯಿದ್ದೀವಿ. ಅದೇ ಥರ ನಾವು ಸರ್ವಿಸ್ ಕೊಡ್ತೀವಿ ಅಂತ ನಾವು ನಿಮಗೆ ಪ್ರೋತ್ಸಾಹ ಕೊಡ್ತೀವಿ ನಾವು. Good morning. Satya Agencies and Unilet. Unilet is a 100% subsidiary of Satya Agencies. We are happy that we are part of this Chandrayapatna. And Satya Agencies, this is our 390th store inauguration. Totally we have around 52 stores in Karnataka under the name of Unilet. This is the 53rd store which is inaugurating in Karnataka, Chandrayapatna. Satya Agencies is spread across South India, and we are one of the leading largest home appliances retailer where you get. ಅರಸೀಕೆರೆ ನಗರದ ಹಳೆ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಭಾಗವಹಿಸಿ ಮಹನೀಯರ ಆದರ್ಶಗಳನ್ನು ಸ್ಮರಿಸಿದರು. ಶ್ರೀ ಭಕ್ತ ಕನಕದಾಸರ 538ನೇ ಅದ್ದೂರಿ ಜಯಂತಿ ಮಹೋತ್ಸವ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕಂಚಿನ ಪುತ್ಥಳಿ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮಗಳು ಏಕಕಾಲದಲ್ಲಿ ನಡೆದವು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಅವರು ಸಮಾಜಕ್ಕೆ ಕನಕದಾಸರು ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಕೊಡುಗೆ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಕುರಿತು ಮಾತನಾಡಿದ ಶ್ರೇಯಸ್ ಪಟೇಲ್, ಸಮಾಜ ಜಾಗೃತಿ, ಸಮಾನತೆ ಮತ್ತು ನೈತಿಕ ಮೌಲ್ಯಗಳ ಸಂದೇಶವನ್ನ ಕನ್ನಡ ನಾಡಿಗೆ ನೀಡಿದ ಮಹಾನ್ ಭಕ್ತ ಕನಕದಾಸರ ಆದರ್ಶಗಳು ನಮ್ಮನ್ನ ಸನ್ಮಾರ್ಗದತ್ತ ದಾರಿದೀಪದಂತೆ ನಡೆಸುತ್ತಿವೆ. ಅವರ ತತ್ವಾದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬ್ರಿಟಿಷರ ವಿರುದ್ಧ ಅಸಾಮಾನ್ಯ ಸಾಹಸ ಪ್ರದರ್ಶಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಜರಾಮರ ಹೋರಾಟ ನಮ್ಮಲ್ಲಿ ಶೌರ್ಯ, ದೇಶಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಸ್ಫೂರ್ತಿಯನ್ನ ತುಂಬುತ್ತದೆ. ಅವರ ತ್ಯಾಗ ಮತ್ತು ಬಲಿದಾನ ನಮ್ಮ ದೇಶಪ್ರೇಮದ ಪ್ರತೀಕ ಎಂದು ಸಂಸದರು ತಿಳಿಸಿದರು. ಈ ಇಬ್ಬರು ಮಹನೀಯರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳೋಣ ಎಂಬ ಆಶಯವನ್ನ ಸಂಸದ ಶ್ರೇಯಸ್ ಪಟೇಲ್ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು, ಸಮುದಾಯದ ಮುಖಂಡರು ಮತ್ತು ಅಪಾರ ಸಂಖ್ಯೆಯ ಜನರು ಭಾಗವಹಿಸಿದರು. HCN ನ್ಯೂಸ್ ಅರಸೀಕೆರೆ. ಬರೀ ಕುರುಬ ಸಮಾಜದ ಒಬ್ಬ ನಾಯಕರಲ್ಲ, ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ಮಾದರಿಯಾದಂತಹ ದಾಸ ಶ್ರೇಷ್ಠ ಕವಿ ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಹಾಡಿನ ಮುಖಾಂತರ, ಜಾನಪದ ಹಾಡಿನ ಮುಖಾಂತರ ಕೀರ್ತನೆಗಳನ್ನ ಹಾಡಿದವರು, ಕೀರ್ತನೆಗಳನ್ನ ಸಮಾಜಕ್ಕೆ ಸಾರದಂತವರು ನಮ್ಮ ಕನಕದಾಸರು. ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ಕನಕದಾಸರು ಹಾಕೊಂಡಿರುವಂತಹ ಹಾದಿಯಲ್ಲಿ ಸಾಗುವಂತ ಕೆಲಸವನ್ನ ಮಾಡಬೇಕು ಅಂತ ಮುಂದಿನ ಪೀಳಿಗೆಗೆ ತಿದ್ದಿ ತಿಳಿಯುವಂತ ಜವಾಬ್ದಾರಿ ನಮ್ಮ ಹಿರಿಯರದು, ನಮ್ಮ ಜವಾಬ್ದಾರಿ ಆಗಿರ್ತದೆ. ಇವತ್ತು ರಾಜ್ಯದಲ್ಲಿ ಏನಾದ್ರೂ ಒಳ್ಳೆಯ ಸರ್ಕಾರ, ಒಳ್ಳೆಯ ಅಭಿವೃದ್ಧಿ, ಒಳ್ಳೆಯ ಯೋಜನೆಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಹೆಮ್ಮೆಯ ಕಾಂಗ್ರೆಸ್ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ನಾವು ಮಾತಾಡ್ಬೇಕಾಗ್ತದೆ, ನಮ್ಮ ಕ್ಷೇತ್ರದಲ್ಲಿ ಅರಸೀಕೆರೆ ಇವತ್ತು 20 ವರ್ಷದ ಮುಂಚೆ ಹೇಗಿತ್ತು ವಿಧಾನಸಭಾ ಕ್ಷೇತ್ರ, ಈಗ ಹೇಗಿದೆ ಅಂತ ನಾವು ಪರಾಮರ್ಶೆ ಮಾಡಿ ನೋಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಆದ್ರೆ ಯಾವತ್ತಿದ್ರು ಗಟ್ಟಿ ಗೊತ್ತಲ್ಲ, ನಮ್ ಕಡೆ ನಾವೆಲ್ಲ ಭತ್ತ ಜಾಸ್ತಿ ಬೆಳಿತೀವಿ, ಅದಕ್ಕೆ ಭತ್ತ ಉಳ್ಕೊತದೆ, ಜೋಳಗಳು ಹಾರು ಹೋಗ್ತವೆ. ಅದೇ ರೀತಿ ಇವತ್ತು ಕ್ಷೇತ್ರದಲ್ಲಿ ಏನಾದ್ರೂ ನೀರಾವರಿ ಆಗಿದೆ ಅಂತ ಹೇಳಿದ್ರೆ ಅದು ನಮ್ಮ
ನೆಚ್ಚಿನ ಶಾಸಕರಂತಹ ಹಾಸನದ ಹೇಮಾವತಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ 25ನೇ ವರ್ಷದ ವಾರ್ಷಿಕ ಮಹಾಷಷ್ಠಿ ರಜತ ಮಹೋತ್ಸವದ ದಿನಾಂಕ 26/10/2025 ಬುಧವಾರ ಜರುಗಲಿದೆ. ಹಾಸನ ನಗರದ ತಮಿಳರ ಸಂಘದ ವತಿಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಪಡೆದ 10 ಗುಂಟೆ ಜಾಗದಲ್ಲಿ ಈಗಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ ನಿರ್ಮಾಣವಾಗಿರುವ ಕಥೆಯೇ ರೋಚಕವಾಗಿದೆ. ಈ ಹಿಂದೆ ತಮಿಳರ ಸಂಘದ ವತಿಯಿಂದ ಈ ಸ್ಥಳವನ್ನು ಪಡೆದು ಕಟ್ಟಡ ನಿರ್ಮಾಣಕ್ಕೆ ಹೊರಟಾಗ ಅಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನೇಕ ಅಡ್ಡಿ ಆತಂಕಗಳು ಬಂದು ಅಲ್ಲಿ ಒಂದು ನಾಗವನವಿದ್ದ ಕುರುಹು ದೊರಕಿತ್ತು. ಆ ಸ್ಥಳದಲ್ಲಿ ಸರ್ಪವೊಂದು ವಾಸವಿದ್ದು ಅಲ್ಲಿ ಪವಿತ್ರ ಕಾರ್ಯಗಳು ಮಾತ್ರ ನಡೆಯಬೇಕು ಎನ್ನುವ ಸೂಚನೆಯು ಸಂಘದ ಹಿರಿಯರಾದ ನಲ್ಲಯ್ಯಪ್ಪ, ಹೆನ್ನರಾಸ, ರಾಜು ಮುಂತಾದವರಿಗೆ ಸಿಕ್ಕಿತ್ತು. ಅದರಿಂದ ಅನೇಕ ಹಿರಿಯರು ಈ ಸ್ಥಳದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ ನಿರ್ಮಿಸಲು ಮುಂದಾದಾಗ ಅಲ್ಲಿ ಯಾವುದೇ ರೀತಿ ತೊಂದರೆಯಾಗದ ಹಿನ್ನೆಲೆ ಸಮುದಾಯದ ಎಲ್ಲರೂ ಸೇರಿ ಸುಮಾರು 8 ವರ್ಷಗಳ ಕಾಲ ಅಂದರೆ 1992ರಿಂದ 2000ರವರೆಗೂ ದೇಗುಲವನ್ನು ನಿರ್ಮಿಸಿದ್ರು. ಈ ದೇಗುಲದ ವಿಶೇಷತೆಗಳೆಂದರೆ ದೇಗುಲದ ಮುಂಭಾಗದಲ್ಲೇ ಮುನೇಶ್ವರನ ಸಣ್ಣ ಗುಡಿಯಿದ್ದು ಮುನೇಶ್ವರನೇ ದೇಗುಲದ ರಕ್ಷಕ. ಅವನಿಗೆ ಮೊದಲ ಪೂಜೆ ಸಲ್ಲಿಸಿ ನಂತರ ಇನ್ನುಳಿದ ಪೂಜಾ ಕಾರ್ಯಗಳನ್ನು ನಡೆಸಲಾಗುತ್ತದೆ ಎಂದು ದೇಗುಲದ ಸೇವಾಕರ್ತರಲ್ಲಿ ಒಬ್ಬರಾದ ಮುರುಗೇಶ್ ತಿಳಿಸಿದರು. ನಂತರ ದೇಗುಲವನ್ನು ಆಕರ್ಷಣೀಯವಾಗಿಸಲು ದೇಗುಲದ ಸುತ್ತಮುತ್ತಲಲ್ಲಿ ಆಂಜನೇಯ ಸ್ವಾಮಿ ಹಾಗೂ ನವಗ್ರಹ ದೇಗುಲ ನಿರ್ಮಾಣವಾಗಿದೆ. ದೇಗುಲದ ಆವರಣದಲ್ಲಿ ಅರಳಿಮರ ಕೂಡ ಇದ್ದು ಆಗಮಿಸುವ ಭಕ್ತರಿಗೆ ಸಂತಸದ ಗಾಳಿ ನೀಡುತ್ತಿದೆ. ಗರ್ಭಗುಡಿಯಲ್ಲಿ ಈ ಹಿಂದೆ ಮಹಾಗಣಪತಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಿಷ್ಣುದುರ್ಗ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯಗಳು ನಡೆಯುತ್ತಿದ್ದವು. ಇದೀಗ ಗರ್ಭಗುಡಿ ಆವರಣದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ವಿವಿಧ ಅವತಾರಗಳ ಮೂರ್ತಿಗಳು, ವಿಗ್ರಹಗಳನ್ನು ನಿರ್ಮಿಸಿದ್ದು ದೇಗುಲದ ಒಳಗೆ ಒಂದು ದೇವರ ಒಡ್ಡೋಲಗವೇ ನಡೆಯುತ್ತಿದೆ ಎಂಬ ಭಾವನೆ ಬರುವಂತೆ ಮಾಡಲಾಗಿದ್ದು ಇದು ಆಗಮಿಸುವ ಭಕ್ತರನ್ನು ಆಕರ್ಷಿಸುತ್ತಿದೆ. ಈ ಸಾಲಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ತಮ್ಮ ಸಹೋದರ ಗಣೇಶನ ವಾತ್ಸಲ್ಯದಲ್ಲಿರುವ ಚಿತ್ರವಂತೂ ಅದ್ಭುತವಾಗಿದೆ. ಜೊತೆಗೆ ತಾವರೆಯಲ್ಲಿ ಜನಿಸಿದ 6 ಮಕ್ಕಳ ಚಿತ್ರ ಸಜೀವವಾಗಿದೆ ಎನಿಸುವುದು. ಕೈಲಾಸದಲ್ಲಿ ನಾರದ ಮಹರ್ಷಿಗಳ ವಿನೋದ ಕಲಹ, ತಾರಕಾಸುರ ವಧೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ತಿರುಕಲ್ಯಾಣದ ವರ್ಣನೆ, ತಿರುಪುರಂ ಕುಂಡ್ರಂ, ತುಚ್ಚಯಾರ್, ಪಳನಿ, ಸ್ವಾಮಿಮಲೈ, ತಿರುತ್ತಣಿ, ಪಳಮಂದಿರ್ ಜೋಳೈ ಇನ್ನು ಮುಂತಾದ ವಿವಿಧ ವಿಗ್ರಹಗಳನ್ನು ಕಂಡು ಭಕ್ತಗಣ ಪರವಶತೆ ಹೊಂದುವಂತಿದೆ. ಅರ್ಚಕರು ಮಾತನಾಡಿ, ಪ್ರಸ್ತುತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಜತ ಷಷ್ಠಿ ಮಹೋತ್ಸವದ ಪ್ರಯುಕ್ತವಾಗಿ ಇದೇ ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಮಾರ್ಗಶಿರ ಪಂಚಮಿಯಂದು ದಿನಾಂಕ 25/11/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಮಹಾಗಣಪತಿ ಪೂಜೆ, ಬೆಳಗ್ಗೆ 11:30ಕ್ಕೆ ಪೂರ್ಣಾಹುತಿ, ನಂತರ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನಡೆಯುವುದು ಎಂದರು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದ ಧರ್ಮದರ್ಶಿ ಗೋವಿಂದರಾಜ್ ಮಾತನಾಡಿ, ದಿನಾಂಕ 25ರಂದು ಮಧ್ಯಾಹ್ನ 12ರಿಂದ 1:30 ಗಂಟೆ ಒಳಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಳ್ಳಿ ದೇವಸೇನಾ ಕಲ್ಯಾಣೋತ್ಸವ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಳ್ಳಿ ದೇವಸೇನಾ ಉತ್ಸವ ಮೂರ್ತಿಗಳ ಮೆರವಣಿಗೆಯನ್ನ ಸಂಜೆ 5 ಗಂಟೆಗೆ ದೀಪಾಲಂಕಾರ ಮತ್ತು ಮಂಗಳ ವಾದ್ಯದೊಂದಿಗೆ ಹೇಮಾವತಿ ನಗರದ ಪ್ರಮುಖ ರಸ್ತೆಗಳ ಮುಖಾಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಳ್ಳಿ ದೇವಸೇನಾ ಸಮೇತ ಉತ್ಸವ ಮೂರ್ತಿಗಳ ಮೆರವಣಿಗೆ ಏರ್ಪಡಿಸಲಾಗಿದೆ ಎಂದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂದರು. ಇದರೊಂದಿಗೆ ವಿಶೇಷ ಸೂಚನೆಯನ್ನ ನೀಡಿ ಹೇಮಾವತಿ ನಗರ ಸ್ಥಳ ನಿವಾಸಿ ಭಕ್ತಾದಿಗಳು ಮೆರವಣಿಗೆ ಸಾಗೋ ರಸ್ತೆ, ಮನೆಗಳ ಮುಂದೆ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಅಲಂಕರಿಸಿ ಉತ್ಸವವನ್ನು ಸ್ವಾಗತಿಸುವುದರ ಮೂಲಕ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಂದರು. ದಿನಾಂಕ 26/11/2025 ವಿಶ್ವಾವಸು ನಾಮ ಸಂವತ್ಸರದ ಮಾರ್ಗಶಿರ ಪಂಚಮಿಯ ಬುಧವಾರ ಬೆಳಗ್ಗೆ 4 ಗಂಟೆಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ 12 ಬಗೆಯ ದ್ರವ್ಯಗಳಿಂದ ಮಹಾಭಿಷೇಕ ಮತ್ತು ಪವಮಾನ ಅಭಿಷೇಕ ನೆರವೇರಲಿದೆ. ಪೂಜೆಯು ಬೆಳಗ್ಗೆ 7 ಗಂಟೆಗೆ ಹೂವಿನ ಅಲಂಕಾರ ಮತ್ತು ಮಹಾಮಂಗಳಾರತಿಯೊಂದಿಗೆ ಪ್ರಾರಂಭವಾಗಿ ತೀರ್ಥ ಪವಿತ್ರ ಪರಮಾನ್ನ ಮಹಾಪ್ರಸಾದ ದಾಸೋಹ ವಿತರಣೆ ಸತತವಾಗಿ ಬೆಳಗ್ಗೆ 7ರಿಂದ ರಾತ್ರಿ 10 ಗಂಟೆಯವರೆಗೂ ಭಕ್ತಿಭಾವಮಯವಾಗಿ ನಡೆಯುವುದು. ಸಂಕಲ್ಪ ಪೂಜೆಯು ಕೂಡ ದಿನವಿಡೀ ನಿರಂತರವಾಗಿ ನಡೆಯಲಿದೆ. ಎಲ್ಲ ಭಕ್ತರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಆಡಳಿತ ಮಂಡಳಿ ಮೂಲಕ ಆಹ್ವಾನಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ವೇಳೆ ದೇಗುಲದ ಭಕ್ತರು ಮತ್ತು ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ಮುರುಗೇಶ್ ಅಂತ. ನಮ್ಮ ದೇವಸ್ಥಾನದ್ದೇ ಇದ್ರ ಕಡೆ ದೇವಸ್ಥಾನ ಕಡೆ ಮಾತಾಡ್ತಾ ಇರೋದು. ಏನಪ್ಪ ಅಂದರೆ ಆರಂಭದಿಂದ ಫಸ್ಟು ಮುನೀಶ್ವರನ ದೇವಸ್ಥಾನ ಫಸ್ಟ್ ಆರಂಭ ಮಾಡಬೇಕು, ನಾವು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಬೇರೊಂದು ಪೂಜೆಗೆ ಅವಕಾಶ ಸಿಕ್ಕೋದು, ಇಲ್ಲಾಂದರೆ ದೇವರು ಅವಕಾಶ ಕೊಡಲ್ಲ. ಮುನೀಶ್ವರನ ಫಸ್ಟ್ ದೇವಸ್ಥಾನ ಮಾಡಿಬಿಟ್ಟು ಆನಂತರ ಕಾವಡಿಗೆ ಹೋಗಿ. ನನ್ನ ಹೆಸರು DS ವೇಣುಗೋಪಾಲ್ ಭಟ್. ಮೂಲತಃ ಶೃಂಗೇರಿ, ಹಾಸನದಲ್ಲಿ ವಾಸವಾಗಿದ್ದೇನೆ. ಹಾಗೆ ಇದು ಹೇಮಾವತಿ ನಗರ ಸುಬ್ರಹ್ಮಣ್ಯ ದೇವಸ್ಥಾನ, 2ನೇ ಮೇನ್ ರೋಡ್, 7ನೇ ಕ್ರಾಸ್. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಹಾಷಷ್ಠಿ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ನಡೆಯುತ್ತೆ. ಹಾಗೆ ನಮಸ್ಕಾರ, ನನ್ನ ಹೆಸರು ಗೋವಿಂದರಾಜು. ಈ ದೇವಸ್ಥಾನದ
ಧರ್ಮದರ್ಶಿಯಾಗಿ ಸೇವೆ ಮಾಡ್ತಾಯಿದ್ದೀನಿ. ಇವರ ಹೆಸರು ಮುರುಗೇಶ್ ಅಂತ, ಇವರ ಹೆಸರು ಮುತ್ತುಕುಮಾರ್. ನಾವೆಲ್ಲರೂ ಈ ದೇಗುಲದ ಧರ್ಮದರ್ಶಿಯಾಗಿ ಸೇವೆ ಮಾಡ್ತಾಯಿದ್ದೀವಿ. ಈ ದೇಗುಲವು ಸರಿಸುಮಾರು 1984ನೇ ಇಸ್ವಿಲಿ ಹಾಸನ ತಮಿಳು ಸಂಘ, ಒಂದು ತಮಿಳು ಸಂಘದ ಕಟ್ಟಡವನ್ನು ಮತ್ತು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಅಂತ ಆಗಿನ ಕಾಲದಲ್ಲಿ ತಗೊಂಡಿದ್ದ ಒಂದು 9 ಗುಂಟೆ ನಿವೇಶನ. ಆಗ ತೆಗೆದುಕೊಂಡು ನಮ್ಮ ಹಿರಿಯರು ಈ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ತೆಂಡೇಕೆರೆ ಬಾರೆಮನೆ ಗ್ರಾಮದ ಸಂಪರ್ಕ ರಸ್ತೆಗೆ ಶಾಸಕ ಸುರೇಶ್ ರವರಿಂದ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಬೇಲೂರು ತಾಲೂಕಿನ ಇಬೀಡು ಗ್ರಾಮ ಪಂಚಾಯತಿಗೆ ಸೇರಿದ ಸಂಕೇನಹಳ್ಳಿ ಯಲಹಂಕಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ತೆಂಡೇಕೆರೆ ಬಾರೆಮನೆವರೆಗೂ 300 ಮೀಟರ್ ಉದ್ದದ ಸಿಮೆಂಟ್ ರಸ್ತೆಯನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸುಮಾರು 14 ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಸುಮಾರು 25 ವರ್ಷಗಳಿಂದ ತುಂಬಾ ಹಿಂದುಳಿದ ಗ್ರಾಮ ಎಂದರು. ತೆಂಡೇಕೆರೆ ಬಾರೆಮನೆ ಈ ಹಿಂದೆ ತಾಲೂಕನ್ನಾಳಿದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಸ್ತೆಯೇ ಕಾಣದೆ ಇಲ್ಲಿನ ನಾಗರಿಕರು ನಡೆದಾಡಲು ಹರಸಾಹಸ ಪಡುತ್ತಿದ್ರು. ಮಳೆಗಾಲದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗಂತೂ ತುಂಬಾ ಕಷ್ಟವಾಗುತ್ತಿತ್ತು. ಇದನ್ನ ಮನಗಂಡು ಈ ರಸ್ತೆಗೆ ಒಂದು ಕಾಯಕಲ್ಪ ಮಾಡಬೇಕೆಂದು ಸಂಬಂಧಪಟ್ಟ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದೇನೆ. ತಾಲೂಕಿನ ಅಭಿವೃದ್ಧಿಯೇ ನನ್ನ ಮೊದಲ ಗುರಿ ಎಂದರು. ಮಹಾಛಲವಾದಿ ತಾಲೂಕು ಅಧ್ಯಕ್ಷ ತೆಂಡೇಕೆರೆ ರಮೇಶ್ ಮಾತನಾಡಿ, ಸ್ವಚ್ಛ ಆಡಳಿತ ನುಡಿದಂತೆ ನಡೆಯುವ ಏಕೈಕ ರಾಜಕಾರಣಿ ಎಂದರೆ ಸುರೇಶ್. ಕೇವಲ ಹಣ ಗಳಿಕೆಗಾಗಿ ಅಧಿಕಾರಕ್ಕೆ ಬರ್ತಾರೆ. ಆದರೆ ನಮ್ಮ ಸುರೇಶ್ ಅವರು ಬೇಲೂರಿನ ಸಮಗ್ರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಅವರ ಅಭಿವೃದ್ಧಿ ಸಹಿಸದ ಕೆಲವರು ಟೀಕೆಗಳನ್ನ ಮಾಡುತ್ತಾ ಬರ್ತಿದ್ದಾರೆ. ಇಲ್ಲಿ ತನಕ ಈ ಗ್ರಾಮಕ್ಕೆ ಒಂದು ರಸ್ತೆಯನ್ನ ನಿರ್ಮಿಸಿಕೊಡದ ಜನಪ್ರತಿನಿಧಿಗಳಿಗೆ ನಮ್ಮ ಶಾಸಕರಿಂದ ಅಭಿವೃದ್ಧಿ ಮೂಲಕ ಉತ್ತರ ನೀಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತೆಂಡೇಕೆರೆ ಬಾರೆಮನೆ ಗ್ರಾಮದ ತಮ್ಮಣ್ಣಗೌಡ, ಶಂಕರ್ ಇತರರು ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಶಿವಪುರ ಗ್ರಾಮದಲ್ಲಿ ಸುಮಾರು 7 ಲಕ್ಷ ರೂಪಾಯಿಯ ಅನುದಾನದ ಒಂದು ಗುದ್ದಲಿ ಪೂಜೆ, ಸವಾಸಳ್ಳಿ ಗ್ರಾಮ ಪಂಚಾಯತಿನಲ್ಲಿ 6 ಲಕ್ಷ ರೂಪಾಯಿದು, ಮತ್ತು ಯಲಹಂಕ ಗ್ರಾಮ ಪಂಚಾಯಿತಿಯ ಮೆಣಸಿನಮ್ಮನ ದೇವಸ್ಥಾನದ 12 ಲಕ್ಷ ರೂಪಾಯಿದು, ಮತ್ತು ಕಂಡೇಕೆರೆ ಗ್ರಾಮ ಬಾರೆಮನೆಗೆ ಹೋಗ್ತಕ್ಕಂಥ ರಸ್ತೆ 14 ಲಕ್ಷ ರೂಪಾಯಿ. ಇಷ್ಟು ಕಾಮಗಾರಿಗಳನ್ನು ಇವತ್ತು ಗುದ್ದಲಿ ಪೂಜೆಯನ್ನು ಗ್ರಾಮಸ್ಥರ ನೇತೃತ್ವದಲ್ಲಿ ಇಟ್ಕೊಂಡಿದ್ದೀವಿ. ಬಹುತೇಕ ಸುಮಾರು ಇತಿಹಾಸ ಇರ್ತಕ್ಕಂಥ ಬೇಲೂರು ರಸ್ತೆಗಳಿಂದಲೇ ತುಂಬ ಇದಾಗಿದ್ದಂಥದ್ದು. ಗ್ರಾಮಸ್ಥರಿಗೆ ಇದರ ಅವಶ್ಯಕತೆ ಇತ್ತು ಅಂತ ಚುನಾವಣೆ ಪೂರ್ವದಲ್ಲಿ ನಾನು ಭರವಸೆಯನ್ನು ಕೊಟ್ಟಿದ್ದೆ. ಬೇಲೂರಿನ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿರುವಂಥ ಮುಳ್ಳಳ್ಳಿ ಸುರೇಶ್ ಅಣ್ಣನವರು ಆಯ್ಕೆ ಆದ ನಂತರ ಕಳೆದ 20-25 ವರ್ಷಗಳಿಂದ ಕುಗ್ರಾಮವಾಗಿದ್ದಂಥ ಬಾರೆಮನೆಗೆ ಕಳೆದ 25 ವರ್ಷಗಳಿಂದ ಜಲ್ಲಿ ಮಳೆ ಬಂದಾಗ ಅದರಲ್ಲಿ ತಿರುಗಾಡೋಕ್ಕೆ ಆಗ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕಳೆದ 25 ವರ್ಷದಿಂದ ಆಗದಂಥ ಕೆಲಸವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮುಳ್ಳಳ್ಳಿ ಸುರೇಶ್ ಅಣ್ಣನವರು ಯಾವುದೇ ಸುಳ್ಳು, ಅದೇ ಯಾವುದೇ ಸುಮ್ಮನೆ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಿಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡುವಂತೆ ಶಾಸಕ ಸಿಮೆಂಟ್ ಮಂಜು ಆಗ್ರಹಿಸಿದ್ದಾರೆ. ಶುಕ್ರವಾರ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಕೆಪಿಎಸ್ ಶಾಲೆಯಲ್ಲಿ ಏರ್ಪಡಿಸಿದ್ದ ಹಾನ್ಬಾಳ್ ರಕ್ಷಿದೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಹುದುಗಿರುವ ಸಾಂಸ್ಕೃತಿಕ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿಭೆಗೆ ಸೂಕ್ತ ವೇದಿಕೆ ಕಲ್ಪಿಸಿ ಮುಖ್ಯವಾಹಿನಿಗೆ ತರಲು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಶಾಲಾ ಕ್ಲಸ್ಟರ್, ಬ್ಲಾಕ್, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸುತ್ತಿರುವ ಶಾಲೆಗಳಿಗೆ ಸರ್ಕಾರ ಹೆಚ್ಚು ಅನುದಾನ ನೀಡಬೇಕು. ಈ ಕುರಿತಂತೆ ಸಂಬಂಧಪಟ್ಟ ಸಚಿವರೊಂದಿಗೆ ಮಾತನಾಡುವುದಾಗಿ ತಿಳಿಸಿದರು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಉತ್ತಮ ಸಂಸ್ಕಾರ ಮೂಡಿಸಬೇಕು. ಅಂದಾಗ ಒಳ್ಳೆಯ ನಾಗರಿಕರಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದೆ. ಪ್ರತಿಭಾ ಕಾರಂಜಿ ಪ್ರತಿ ಮಗುವಿಗೂ ಸಹ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸುವಂತೆ ಮಾಡುತ್ತದೆ. ಶಿಕ್ಷಕರು ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹ ನೀಡಬೇಕು. ಅವರಲ್ಲಿರುವ ಕೀಳರಿಮೆ ಮತ್ತು ಸಂಕುಚಿತ ಮನೋಭಾವವನ್ನು ದೂರ ಮಾಡಬೇಕು ಎಂದರು. ಶೈಕ್ಷಣಿಕ ಪ್ರಗತಿಯಲ್ಲಿ ತಾಲೂಕು ಗಣನೀಯ ಸಾಧನೆ ಮಾಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಮಾತನಾಡಿ, ಶಿಕ್ಷಣ ಪಡೆದ ವಿದ್ಯಾರ್ಥಿಯು ಸಮಾಜದಲ್ಲಿ ಸ್ವಚ್ಛಂದ ನಾಗರಿಕನಾಗಿದ್ದಾನೆಯೇ ಎಂದು ನಾವ್ಯಾರೂ ಗಮನಿಸೋದಿಲ್ಲ. ಇಂದು ನಾವೆಲ್ಲರೂ ಸಂವಿಧಾನದ ಹಕ್ಕುಗಳ ಬಗ್ಗೆ ಮಾತ್ರ ಮಾತನಾಡುತ್ತೇವೆ. ಕರ್ತವ್ಯಗಳ ಪಾಲನೆ ಬಗ್ಗೆ ಚಿಂತಿಸದಿರುವುದು ವಿಷಾದದ ಸಂಗತಿ ಎಂದರು.
ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್, ಎಸ್ಡಿಎಂಸಿ ಅಧ್ಯಕ್ಷ ಅರುಣ್ ಕುಮಾರ್, ಕ್ಷೇತ್ರ ಶಿಕ್ಷಣ ಸಂಯೋಜಕರಾದ ಗಂಗಾಧರ್, ಕೆಪಿಎಸ್ ಶಾಲೆಯ ಹಿರಿಯ ವಿದ್ಯಾರ್ಥಿ ಬಳಗದ ಅಧ್ಯಕ್ಷ ಚಂದ್ರಶೇಖರ್, ದೇವಾಲದಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರವೀಂದ್ರ, ಇಂಡಿಯನ್ ಸ್ಕೂಲ್ ಎಸ್ಡಿಎಂಸಿ ಅಧ್ಯಕ್ಷ ರಾಜ್ಕುಮಾರ್, ಮುಖಂಡರಾದ ಅಗ್ನಿ ಸೋಮಶೇಖರ್ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಶಾಲೆಗಳ ಎಸ್ಡಿಎಂಸಿ ಅಧ್ಯಕ್ಷರುಗಳು, ಶಿಕ್ಷಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಸಕಲೇಶಪುರ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದಂತ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ವೃಂದದವರೇ, ಬಹುಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಪ್ರೀತಿಯ ಮಕ್ಕಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕ ವೃಂದದವರೇ. ಹಾನ್ಬಾಳ್ ಭಾಗದಲ್ಲಿ ಮಕ್ಕಳ ನಾನು 5 ನಿಮಿಷ ಮಾತಾಡ್ತೀನಿ, ಯಾರು ಮಾತಾಡಬಾರ್ದು. ಯಾರು ಮಾತಾಡಲ್ಲ ಅವ್ರಿಗೆ ಮಾತ್ರ ಚಾಕ್ಲೇಟ್ ಕೊಡ್ತೀನಿ. ಬೇಲೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಹೆಚ್ಚುವರಿ ಕೊಠಡಿ ಕಟ್ಟಡ ಕಾಮಗಾರಿಗಳನ್ನು ಶಾಸಕ ಎಚ್.ಕೆ. ಸುರೇಶ್ ವೀಕ್ಷಣೆ ಮಾಡಿದರು. ಬೇಲೂರು ನಗರದ ಪಂಪ್ ಹೌಸ್ ರಸ್ತೆಯಲ್ಲಿರುವ ವಿದ್ಯಾರ್ಥಿಗಳ ವಸತಿ ನಿಲಯದ ಬಳಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 3 ಕೋಟಿ ವೆಚ್ಚದಲ್ಲಿ ಹೆಚ್ಚುವರಿ ಕೊಠಡಿ ಕಟ್ಟಡವನ್ನು ಭೂಸೇನಾ ಇಲಾಖೆ ವತಿಯಿಂದ ಕಾಮಗಾರಿ ನಡೆಯುತ್ತಿದ್ದು, ಕೆಲಸವನ್ನು ವೀಕ್ಷಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಡ ಹಾಗೂ ಹಿಂದುಳಿದ ವಿದ್ಯಾರ್ಥಿಗಳು ವಸತಿ ಶಾಲೆಗಳಿಗೆ ಹೆಚ್ಚಾಗಿ ಬರುತ್ತಿರುವುದರಿಂದ ಜಾಗದ ಸಮಸ್ಯೆ ಕಾಣುತ್ತಿತ್ತು. ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಿ ಹೆಚ್ಚುವರಿ ಕೊಠಡಿ ನಿರ್ಮಿಸಲು ಅನುದಾನ ಬಿಡುಗಡೆ ಮಾಡಿಸಲಾಗಿತ್ತು. ಅದರಂತೆ ಸುಮಾರು 3 ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಹೆಚ್ಚುವರಿ ಕಟ್ಟಡವನ್ನು ಭೂಸೇನಾ ಇಲಾಖೆ ವತಿಯಿಂದ ಕೆಲಸ ನಡೆಸಲಾಗುತ್ತಿದೆ. ಕಾಮಗಾರಿ ಗುಣಮಟ್ಟದಾಗಿದ್ದು ಯಾವುದೇ ಲೋಪ ಬರದಂತೆ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿದ್ದಂತೆ. ವಿದ್ಯಾಭ್ಯಾಸಕ್ಕಾಗಿ ಮನೆ ತೊರೆದು ವಿದ್ಯಾರ್ಥಿ ನಿಲಯಗಳಲ್ಲಿ ತಮ್ಮ ಮುಂದಿನ ಜೀವನ ರೂಪಿಸಿಕೊಳ್ಳಲು ಭವಿಷ್ಯದಲ್ಲಿ ದೊಡ್ಡ ಕನಸನ್ನ ಕಟ್ಟಿಕೊಂಡು ಬಂದಿರುತ್ತಾರೆ. ಅವರಿಗೆ ನಮ್ಮಿಂದ ಮೂಲಭೂತ ಸೌಲಭ್ಯ ಒದಗಿಸುವುದು ಮೊದಲ ಕರ್ತವ್ಯ. ಕಟ್ಟಡ ನಿರ್ಮಾಣವು ಅಚ್ಚುಕಟ್ಟಾಗಿರಬೇಕೆಂದು ತಿಳಿಸಿದರು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ದೂದ್ಪೀರ್, ಸಮಾಜ ಕಲ್ಯಾಣ ಮೇಲ್ವಿಚಾರಕ ನಿಂಗರಾಜ್, ಎಇಇ ನವ್ಯಶ್ರೀ, ಭೂಸೇನಾ ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಕಲ್ಯಾಣ ಇಲಾಖೆಯಿಂದ ಸುಮಾರು 1,61,00,000 ಅನುದಾನದಲ್ಲಿ ಹೊಸದಾಗಿ ಕಿಚನ್ನು ಮತ್ತು ಡೈನಿಂಗು ಇದಿರ್ತಕ್ಕಂಥದ್ದು ಹಳೆ ಕಟ್ಟಡದಲ್ಲಿ ಇದನ್ನು ಇದು ಮಾಡಿದ್ದಾರೆ. ಬಹುಶಃ ಇದು 22ರಲ್ಲಿ ಅನುಮೋದನೆ ಆಗಿತ್ತು. ಅವತ್ತಿನಿಂದ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಇದು ತಡೆಯಾಗಿತ್ತು, ಅನುದಾನ ಬರದಲ್ಲೇ. ಇವಾಗ ಅನುದಾನವನ್ನು ಇದಕ್ಕೆ ತಂದು ಈಗೇನು ಉಳಿಕೆ ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ಮಾಡಿ ಅಂತಕ್ಕಂಥದ್ದಕ್ಕೆ ಇವತ್ತು ಒಂದು ಇನ್ಸ್ಪೆಕ್ಷನ್ನು ಮತ್ತು ತಮಗೆಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಇದಾಗ್ತಾ ಇದೆ. ಇದನ್ನು ಶೀಘ್ರವಾಗಿ ಗುಣಮಟ್ಟದಲ್ಲಿ ಆಗಬೇಕು ಕೆಲಸ. ಯಾರಿಗೆ ಟೆಂಡರ್ ಇಲ್ಲ, ಇದು ಲ್ಯಾಂಡ್ ಆರ್ಮಿಗೆ ಡಿಪಾರ್ಟ್ಮೆಂಟ್, ಲ್ಯಾಂಡ್ ಆರ್ಮಿ ಇದಾಗಿರೋದು. ಅವರು ಬೇರೆ ಬೇರೆ ಸಬ್ಬು ಇದನ್ನು ಮಾಡ್ಕೊಂಡು ಮಾಡಿರ್ತಾರೆ. ಹಾಗಾಗಿ ಇದು ಟೆಂಡರ್ ಆಗಿರ್ತಕ್ಕಂಥದ್ದಲ್ಲ, ಡಿಪಾರ್ಟ್ಮೆಂಟಲ್ ವರ್ಕು. ಡಿಪಾರ್ಟ್ಮೆಂಟ್ ಅಂದರೆ ಲ್ಯಾಂಡ್ ಆರ್ಮಿಗೆ ಡಿಪಾರ್ಟ್ಮೆಂಟ್ ನೇರವಾಗಿ ಕೊಡುತ್ತೆ, ಗೊತ್ತಲ್ಲ, ಸರ್ಕಾರದಿಂದ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸ ಕೇವಲ 3 ತಿಂಗಳೊಳಗಡೆ ಕೆಲಸ ಮುಗಿಸ್ಕೊಡ್ತಕ್ಕಂಥದ್ದು. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಣ್ಣಯ್ಯನವರು AW. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಅನುಘಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿತ್ತಾವರ, ಹೆಗಡೆಹಳ್ಳಿ, ಹುಲ್ಕೋಡು ಸುತ್ತಮುತ್ತ ಕಾಡಾನೆಗಳು ಹಗಲು ವೇಳೆ ಸಂಚಾರ ಮಾಡುತ್ತಿರುವ ಪರಿಣಾಮ ನಿವಾಸಿಗಳು ಜೀವ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಗುರುವಾರ ಬೆಳಗ್ಗೆ ಹುಲ್ಕೋಡು ಕಾಫಿ ಎಸ್ಟೇಟ್ನಲ್ಲಿ ತಂಗಿದ್ದ ಕಾಡಾನೆಗಳು ಶುಕ್ರವಾರ ಬೆಳಗ್ಗೆ ಏಚಲಪುರ, ಕಿತ್ತಾವರ ಗ್ರಾಮಗಳ ಮೂಲಕ ಕಿತ್ತಾವರ ಕಾಫಿ ಎಸ್ಟೇಟ್ಗೆ 20ಕ್ಕೂ ಹೆಚ್ಚಿನ ಕಾಡಾನೆಗಳು ತೆರಳಿದ್ವು. ಆದರೆ ಶುಕ್ರವಾರ ಸಂಜೆ ಶಾಲೆ ಬಿಡುವ ವೇಳೆಯಲ್ಲಿ ಒಂಟಿ ಕಾಡಾನೆಯೊಂದು ದೋಲನಮನೆ, ಹೆಗಡಿಹಳ್ಳಿ ರಸ್ತೆಯಲ್ಲಿರುವ ರುದ್ರಭೂಮಿ ಬಳಿಯ ಮುಖ್ಯ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದರಿಂದ ವಿದ್ಯಾರ್ಥಿ ಪೋಷಕರಲ್ಲಿ ಭಯದ ವಾತಾವರಣ ಮೂಡಿತ್ತು. ಇದರಿಂದ ಪೋಷಕರು ಮುಂಜಾಗ್ರತಾ ಕ್ರಮವಾಗಿ ಖುದ್ದಾಗಿ ತಾವೇ ಶಾಲೆ ಬಳಿ ತೆರಳಿ ತಮ್ಮ ತಮ್ಮ ಮಕ್ಕಳನ್ನ ಜೋಪಾನವಾಗಿ ಮನೆಗೆ ಕರೆದುಕೊಂಡು ಹೋದ್ರು.
ಕಾಡಾನೆಗಳು ಗ್ರಾಮಗಳಿಗೆ ನುಗ್ಗುತ್ತಿರೋ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿರುವುದರಿಂದ ಗ್ರಾಮಸ್ಥರ ದುಗುಡ ಮತ್ತಷ್ಟು ಹೆಚ್ಚಾಗಿದೆ. ಮನೆ ಹಾಗೂ ಜಮೀನುಗಳ ಬಳಿ ಕಾಣಿಸಿಕೊಳ್ಳುತ್ತಿರುವ ಕಾಡಾನೆಗಳಿಂದ ಜನಸಾಮಾನ್ಯರು ಭಯಭೀತರಾಗಿದ್ದು, ಕಾಡಾನೆಗಳಿಂದ ಆಸ್ತಿಪಾಸ್ತಿಗಳ ರಕ್ಷಣೆಯೇ ದೊಡ್ಡ ಸವಾಲಾಗಿ ಪರಿಣಮಿಸಿರುವುದರಿಂದ ಕಾಡಾನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸಬೇಕೆಂದು ಇಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. HCN ನ್ಯೂಸ್, ಬೇಲೂರು. ಬೇಲೂರು ಬಿಕ್ಕೋಡು ಮಾರ್ಗದ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರಿಗೆ ಪರದಾಟವಾಗುತ್ತಿದೆ. ಅಪಘಾತ ಹೆಚ್ಚಳವಾಗಿದೆ ಎಂದು ಶಾಸಕರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಆಸಿಫ್, ಚುನಾವಣೆಗೂ ಮುನ್ನ ಇಲ್ಲಿನ ಬಿಕ್ಕೋಡು ಬೇಲೂರು ರಸ್ತೆಯನ್ನ ಡಾಂಬರೀಕರಣ ಮಾಡಿ ರಸ್ತೆ ಅಭಿವೃದ್ಧಿ ಮಾಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ರು. ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಕೊಟ್ಟ ಮಾತನ್ನ ಮರೆತು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಸುಮ್ಮನೆ ಅನುದಾನ ತಂದಿದ್ದೇನೆ ಎಂದು ಬಡಾಯಿ ಕೊಚ್ಚಿಕೊಂಡು ಹಿಂಬಾಲಕರ ಜೊತೆ ದಿನವಿಡೀ ಸುತ್ತಾಡ್ತಿರ್ತಾರೆ. ಇನ್ನು ಬಿಕ್ಕೋಡು ಮುಖ್ಯ ರಸ್ತೆ ಗುಂಡಿ ಬಿದ್ದಿದ್ದು ಬಿಕ್ಕೋಡು ಬೇಲೂರು ಪ್ರಮುಖ ಮುಖ್ಯ ರಸ್ತೆಯ ದುಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ವಾಹನ ಚಲಾಯಿಸುವಾಗ ಅಪಘಾತ ಮತ್ತು ಪ್ರತಿದಿನ ಓಡಾಡಲು ಸಂಕಷ್ಟಕ್ಕೆ ಗುರಿಯಾಗ್ತಿದ್ದಾರೆ. ಇದರ ಬಗ್ಗೆ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರಂತರ ಮನವಿಗೂ ಇದುವರೆಗೂ ಪರಿಣಾಮಕಾರಿಯಾದ ರಸ್ತೆ ದುರಸ್ತಿ ಕಾರ್ಯ ನಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಗುಂಡಿ ಮುಚ್ಚೋ ಹೆಸರಿನಲ್ಲಿ ಕೇವಲ ಕಲ್ಲು ತುಂಬಿ ಕೆಲಸ ಮಾಡಿದ್ರೂ ಡಾಂಬರೀಕರಣ ಮಾಡದೆ ಬೇಕಾಬಿಟ್ಟಿ ಲೇಬರ್ ಕೆಲಸದಂತೆ ಕಳಪೆ ಮಟ್ಟದ ಕೆಲಸ ಮಾಡಿಬಿಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಬೇಕಾಬಿಟ್ಟಿ ಮಾಡಿದ ರಸ್ತೆ ಕಾಮಗಾರಿ ಕೆಲಸ ಗುಂಡಿ ಮುಚ್ಚಿ ತುಂಬಿದ್ದ ಕಲ್ಲು ಮತ್ತೆ ಹೊರಬಂದು ಮಳೆಗಾಲದಲ್ಲಿ ರಸ್ತೆ ಮೇಲೆಯೇ ಬಿದ್ದು ರಸ್ತೆಯಲ್ಲಿ ವಾಹನ ಸವಾರರು ಜಾರಿ ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಕಡೆ ವಾಹನಗಳನ್ನು ನಿಲ್ಲಿಸಿ ಬಿಡೋದ್ರಿಂದ ರಸ್ತೆ ಜಾಮ್ ಮತ್ತು ಸಣ್ಣಪುಟ್ಟ ಅಪಘಾತಗಳು ಸಂಭವಿಸುತ್ತಿವೆ. ಇನ್ನು ಬಾಕಿ ಇರುವ ಕೆಲಸಗಳು 3 ತಿಂಗಳಿನಿಂದ ಸ್ಥಗಿತವಾಗಿದ್ದು ಒಮ್ಮೆಯಾದರೂ ಇತ್ತ ಕಡೆ ಭೇಟಿ ನೀಡಿಲ್ಲ. ಈ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇದುವರೆಗೂ ರಸ್ತೆಯ ಸ್ಥಿತಿ ಪರಿಶೀಲನೆಗೆ ಬರುವ ಮಾತೇ ಇಲ್ಲ. ಒಂದು ಸಲ ಇಲ್ಲಿ ನೀವುಗಳು ಭೇಟಿ ಮಾಡಿ ಸಮಸ್ಯೆಯನ್ನ ತಿಳಿದುಕೊಳ್ಳಿ. ಇದನ್ನ ಜನಪರ ಕೆಲಸ ಎಂದು ಹೇಳಬಹುದಾ? ನಾವು ಎಷ್ಟು ಸಲ ಮನವಿ ಮಾಡಿದ್ರೂ ಬಿಡುವಿಲ್ಲ ಎಂದು ಅವರು ಅಸಹನೆ ವ್ಯಕ್ತಪಡಿಸಿದ್ರು. ಇನ್ನು ಬಿಕ್ಕೋಡು ಹೋಬಳಿ ಶಾಸಕರಿಗೆ ಅತಿ ಹೆಚ್ಚು ಲೀಡ್ ಕೊಟ್ಟ ಕ್ಷೇತ್ರ ಇದಾಗಿದ್ದು, ಇಷ್ಟೊಂದು ದಿನಗಳಲ್ಲಿ ಒಂದು ಬಾರಿ ಭೇಟಿ ನೀಡದೆ ಯಾವುದೇ ಕೆಲಸವಾಗದಿರೋದು ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆ. ಗುಂಡಿಗಳಿಗೆ ಡಾಂಬರ್ ಹಾಕದೆ ಕಲ್ಲು ಹಾಕೋದು ಯಾವುದೇ ಮಾನದಂಡಕ್ಕೂ ಸರಿಹೊಂದೋದಿಲ್ಲ. ಈ ರಸ್ತೆಯಲ್ಲಿ ವಾಹನಗಳು ಓಡಾಡುವುದೇ ಸವಾಲಾಗಿದೆ. ಸಾರ್ವಜನಿಕರ ಸುರಕ್ಷತೆಗೆ ಈ ರೀತಿಯ ಕಳಪೆ ಕೆಲಸ ದೊಡ್ಡ ಅಪಾಯ ಎಂದು ಕಿಡಿಕಾರಿದ್ರು. ನಂತರ ಎಸ್ಸಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಭೂಮೇಶ್ ಮಾತನಾಡಿ, ಈ ಕ್ಷೇತ್ರದ ಜನರ ಸಂಕಷ್ಟ ಇಲ್ಲಿನ ಶಾಸಕರಿಗೆ ಗೋಚರವಾಗೋದೇ ಇಲ್ಲ. ಎಲ್ಲೆಂದರಲ್ಲಿ ಹೋಗಿ ಅಧಿಕಾರಿಗಳಿಗೆ ಏಕವಚನದಲ್ಲಿ ಬಯ್ಯೋ ಕೆಲಸ ಮಾಡುತ್ತಿದ್ದು, ಜನಪ್ರತಿನಿಧಿಗಳಿಂದ ಇಂತಹ ವರ್ತನೆ ನಡೆದು ಬಿಟ್ರೆ ಅಧಿಕಾರಿಗಳು ಕೆಲಸಕ್ಕೆ ಕೈ ಹಾಕೋದಿಲ್ಲ. ಆದ್ರಿಂದಲೇ ಇಲ್ಲಿ ಅಭಿವೃದ್ಧಿ ಕೆಲಸವೇ ಆಗ್ತಾ ಇಲ್ಲ ಎಂದು ಭೂಮೇಶ್ ಆರೋಪಿಸಿದ್ರಲ್ಲದೆ, ಇಲ್ಲಿ ರಸ್ತೆ ನೋಡೋದಾದ್ರೆ ಗುಂಡಿ ಬಿದ್ದು ಜನ ತಿರುಗಾಡೋದಕ್ಕೂ ಆಗ್ತಿಲ್ಲ. ವಾಹನ ಓಡಿಸೋದು ದೊಡ್ಡ ಸವಾಲಾಗಿದೆ. ನಮ್ಮ ಸಮಸ್ಯೆ ಹೇಳಲು ಹೋದ್ರೆ ಪರಿಹಾರ ಸಿಗೋ ಲಕ್ಷಣವೇ ಇಲ್ಲ. ಜನರ ಮಾತಿಗೆ ಬೆಲೆ ಕೊಡೋ ನಾಯಕತ್ವ ನಮ್ಮ ಶಾಸಕರಿಗೆ ಇಲ್ಲಿ ಕಾಣೋದಿಲ್ಲ. ತಕ್ಷಣ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಆಗದಿದ್ರೆ ಅವರ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಕಿಡಿಕಾರಿದ್ದಾರೆ. ಈ ವೇಳೆ ತಾಲೂಕು ಬಿಕ್ಕೋಡು ಹೋಬಳಿ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ನಯಾಜ್ ಅಹಮದ್, ಕಾಂಗ್ರೆಸ್ ಮುಖಂಡ ಪ್ರತೀಶ್, ಅಲ್ಪಸಂಖ್ಯಾತ ಬಿಕ್ಕೋಡು ಹೋಬಳಿ ಅಧ್ಯಕ್ಷ ನೆಹಮಲ್ ಅಲಿ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮುಖ್ಯ ಕಾರಣ ನಮ್ಮ ಬಿಕ್ಕೋಡು ಮತ್ತು ಬೇಲೂರಿನ ಮುಖ್ಯ ರಸ್ತೆ. ಶಾಸಕರಾದಂಥ ಉಳ್ಳಳ್ಳಿ ಸುರೇಶ್ ರವರು ನಾನು ವೇದಿಕೆಯಲ್ಲಿ ಇದ್ದಂಥ ಸಮಯದಲ್ಲಿ ಬಿಕ್ಕೋಡಿನ ಗಣಪತಿ ದೇವಸ್ಥಾನದ ಎದುರುಗಡೆ ಶಪಥ ಮಾಡ್ತಾರೆ, ನಾನು ಗೆದ್ದ 6 ತಿಂಗಳೊಳಗಡೆ ಬಿಕ್ಕೋಡಿಂದ ಬೇಲೂರು ತನಕ ಒಂದೇ ಒಂದು ರಸ್ತೆಯಲ್ಲಿ ಗುಂಡಿ ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ, ಒಂದೇ ಒಂದು ಗುಂಡಿ ರಸ್ತೆಯಲ್ಲಿ ನಿಮ್ಮನ್ನು ಓಡಾಡಕ್ಕೆ ಬಿಡಲ್ಲ ಅಂತ. ಗೆದ್ದೀಗ 3 ವರ್ಷ ಆಗಕ್ಕೆ ಬಂತು. ಯಾವ ಥರ ಕಳಪೆಯಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ, ಮೊನ್ನೆ ದಿನ ನಾವೊಂದು ವರದಿ ಮಾಡಿದ್ವಿ. ಆ ವರದಿ ನಂತರ ಒಂದು ಗುಂಡಿ ಮುಚ್ಚೆ ಕೆಲಸ ಮಾಡಿದ್ದಾರೆ ಶಾಸಕರು ಬೇಲೂರಲ್ಲಿ. ಬಿಕ್ಕೋಡ್ ರಸ್ತೆ ಗುಂಡಿ ಮುಚ್ಚೆ ಇದ್ದಾರೆ. 1 ಲೋಡ್ ಟಿಪ್ಪರ್ನ ಬೇಲೂರಿಂದ ಬಿಕ್ಕೋಡ್ ತನಕ 4 ಜನ ಲೇಬರ್ ಹತ್ರ ಹಾಕ್ಸ್ಕೊಂಡು ಹೋಗಿದ್ದಾರೆ. ಆ ಕೆಲಸ ಆಗ್ತಿದ್ದಂಥ ಸಮಯದಲ್ಲಿ ನಾವು ಕೇಳಿದ್ದೀವಿ, ಇದು ಏನು ಮಾಡ್ತಿದ್ದೀರಾ ನೀವು ಅಂದಾಗ, ಇದ್ರ ಮೇಲೆ ಡಾಮರ್ ಹಾಕ್ತೀವಿ, ಕ್ಲಿಯರ್ ಆಗುತ್ತೆ ಅಂದಿದ್ದಾರೆ. ಬಟ್ ಇವತ್ತಿಗೆ ನೀವು ಅಲ್ಲಿ ಹೋಗಿ ನೋಡ್ಬೋದು, ಇವ್ರು ಹಾಕಿ ಬಂದ ನಂತರ ಈ ಕಲ್ಲುಗಳೆಲ್ಲ ಮೇಲೆ ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನಲ್ಲಿ ಅಪ್ರಾಪ್ತ ಬಾಲಕರ ಕೈಯಲ್ಲಿ ಬೈಕ್ ಚಾಲನೆ, ಇವರಿಗೆಲ್ಲ ಸಂಚಾರಿ ನಿಯಮದ ಪಾಲನೆ, ಅಪ್ರಾಪ್ತರ ಬೈಕ್ ಸವಾರಿ ನಿಲ್ಲಿಸದೆ ಪೊಲೀಸರ ನಿರ್ಲಕ್ಷ್ಯ. ಕಾರ್ಮಿಕ ಹಕ್ಕು ಕುಸಿತದ ವಿರುದ್ಧ ಸಿಐಟಿಯು ಗರಂ, ನಗರದಲ್ಲಿ ಕರಾಳ ಸಂಹಿತೆಗಳ ಪ್ರತಿ ದಹಿಸಿ ಸಿಐಟಿಯು ಪ್ರತಿಭಟನೆ, ಶ್ರಮಶಕ್ತಿ ನೀತಿ ವಿರೋಧಿಸಿ ನವೆಂಬರ್ 26ರಂದು ಪ್ರತಿಭಟನೆ. ಇಂದಿನ ಬದುಕಿನ ವೇಗ ಬದಲಾವಣೆ, ಗ್ರಾಮೀಣ ಬದುಕಿನ ಸತ್ವ ನಶಿಸುತ್ತಿದೆ, ಮಣ್ಣಿನ ಮೌಲ್ಯ ಮರೆಯುತ್ತಿದೆ ನವಯುಗ, ಬೇಸರ ವ್ಯಕ್ತಪಡಿಸಿದ ಜಿಲ್ಲಾ ಕಸಾಪ ಅಧ್ಯಕ್ಷ HL ಮಲ್ಲೇಶ್ ಗೌಡ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.